ಎಸ್ ನಮ್ಮ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಸದ್ದು ಇದೀಗ ಮತ್ತೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದ್ಯಾಕೋ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡೇ ಒಂದು ರೀತಿಯಾಗಿ ಬ್ರೇಕ್ ಹಾಕಬೇಕು. ಅಲ್ಲಿವರೆಗೂ ಕೂಡ ಈ ಚರ್ಚೆ ಹೀಗೆ ಮುಂದುವರಿತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಪಾಳೆಯದಲ್ಲಿ ತಳ್ಳನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ನಂತರ ದಲಿತರಿಗೆ ಸ್ಥಾನಕ್ಕೆ ಎಚ್ ಸಿ ಮಹದೇವಪ್ಪ ಬೇಡಿಕೆ ಇಟ್ಟಿದ್ದಾರೆ. ಮಹದೇವಪ್ಪ ಹೇಳಿಕೆಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರಾ ಕೆಎಚ್ ಮುನಿಯಪ್ಪ. ಯಾರ ಹೇಳಿಕೆಗೂ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇವರು ಕೂಡ ನನಗೆ ಹೈಕಮಾಂಡ್ ಇದೆ, ಅವರೇನ್ ಹೇಳ್ತಾರೋ ಅದಕ್ಕೆ ಬದ್ಧ ನಾವು ಅಂತ ಇದ್ದಾರೆ. ದಲಿತ ಸಿಎಂ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ. ಅವರು ಕೂಡ ದಲಿತರೇ, ಆದ್ರೂ ಕೂಡ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಇದೆ ಬಿಡಿ, ನಾನೇನು ಹೇಳೋದಿಲ್ಲ ಅಂತಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಸದ್ಯದ ಚರ್ಚೆ ಇದು. ಸಿದ್ದರಾಮಯ್ಯ ನಂತರ ದಲಿತರಿಗೆ ಸಿಎಂ ಸ್ಥಾನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದೇ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದೀಗ ಮುನಿಯಪ್ಪ ಅವರು ಕೆಎಚ್ ಮುನಿಯಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರವನ್ನು ರಿಯಾಕ್ಟ್ ಮಾಡಿ ನಾನೇನು ಉತ್ತರ ಕೊಡೋದಿಲ್ಲ, ಯಾರ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡೋದಿಲ್ಲ, ನಮಗೆ ಹೈಕಮಾಂಡ್ ಇದೆ ಬಿಡಿ, ಅವರೇನು ಹೇಳ್ತಾರೋ ಅದಕ್ಕೆ ರೆಡಿ ಅಷ್ಟೇ ಅಂತ ಜಾರ್ಕೊಂಡಿದ್ದಾರೆ. ಅಲ್ಲಿಂದ ಒಂದು ಕಡೆ ದಲಿತ ಸಿಎಂ ಕೂಗು ಈಗಾಗಲೇ ಕೇಳಿ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಇದೇ ವಿಚಾರವಾಗಿ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ದಲಿತರಿಗೂ ಕೂಡ ಅವಕಾಶ ಸಿಗಬೇಕು, ದಲಿತ ಸಿಎಂ ಆಗಬಹುದು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ದಲಿತರು ಕೂಡ ಸಿಎಂ ರೇಸಲ್ಲಿದ್ದಾರೆ ಅನ್ನುವಂಥದ್ದು ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಒಂದು ವಿಚಾರ. ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ.